ಈ ಯಂತ್ರವನ್ನು ವೀಳ್ಯದೆಲೆಯಾಗಲಿ ಅಥವಾ ಅಂಗೈಯಲ್ಲಾಗಲಿ ವಿಭೂತಿಯನ್ನು ಹಾಕಿಕೊಂಡು ಅದರ ಮೇಲೆ 5 ಮೂಲೆಗಳು ಏರ್ಪಡುವಂತೆ ಬರೆದು ಅದರ ಮೇಲೆ ಮೊದಲು ತಿಳಿಸಿದ ಬೀಜಾಕ್ಷರಗಳನ್ನು ಬರೆದು ಸುತ್ತಲೂ ಪ್ರಣವಾಕ್ಷರಗಳನ್ನು ಬರೆದು ಮೂಲಮಂತ್ರವನ್ನು ಜಪಿಸಿದರೆ ಸಕಲ ಕಾರ್ಯ ಸಿದ್ಧಿಯಾಗುತ್ತದೆ. ಪೂಜೆ ಮಾಡುವ ವಿಧಾನ: ತಾಮ್ರ, ಹಿತ್ತಾಳೆ ಅಥವಾ ಮಣ್ಣಿನ ಬಿಂದಿಗೆಯನ್ನು ಶುದ್ಧಿ ಮಾಡಿ ಮಡಿ ವಸ್ತ್ರ ಧರಿಸಿ ಆ ಬಿಂದಿಗೆಯಲ್ಲಿ ಪರಿಶುದ್ಧವಾದ ಜಲವನ್ನು ತಂದು ಅದರಲ್ಲಿ ಮಾವಿನ ಎಲೆಗಳನ್ನಿಟ್ಟು ಕುಂಭವಸ್ತ್ರವನ್ನು ಕಟ್ಟಿ ಆ ಕಲಶಕ್ಕೆ ಅರಿಶಿನ ಹಚ್ಚಿ ಕುಂಕುಮ ಬೊಟ್ಟುಗಳನ್ನು ಗಂಧಾಕ್ಷತೆಯಿಂದ ಅಲಂಕರಿಸಿ ಪೀಠದ ಮೇಲಿಟ್ಟು ಅದರ ಮುಂದೆ ಬಾಳೆ ಎಲೆಯನ್ನು ಹಾಸಿ ಅದರಲ್ಲಿ ತಾಂಬೂಲ, ಹಣ್ಣುಗಳನ್ನು, ಗಂಧವನ್ನು, ಹೂಗಳನ್ನು, ತೆಂಗಿನಕಾಯಿ, ಪರಮಾನ್ನವನ್ನಿಟ್ಟು ಧೂಪ ದೀಪಗಳನ್ನು ಹಚ್ಚಿ ಕರ್ಪೂರದಾರತಿ ಮಾಡಿ ನಿವೇದನೆ ಮಾಡಬೇಕು. ಗಣೇಶ ಮೂಲಮಂತ್ರದ ಉಚ್ಚಾರಣೆ: ಓಂ ನಮೋ ಭಗವತೆ ಐಂ ಕ್ಲೀಂ ಸೌಂ ಗಣಪತಿ ವಸಿ ವಸಿ ಸ್ವಾಹಾ. ಈ ಮಂತ್ರವನ್ನು 1008 ಸಲ ಜಪ ಮಾಡಿದರೆ ಸಿದ್ಧಿಯಾಗುತ್ತದೆ. ಇದರಿಂದ ಮಕ್ಕಳಿಗೆ, ಹಿರಿಯರಿಗೆ ಸಂಭವಿಸಿದ ಭಯ, ಗಾಳಿಚೇಷ್ಟೆ, ಶೋಕ, ಇದರಿಂದ ಉಂಟಾಗುವ ಜ್ವರ, ಹಲವು ವಿಧಗಳ ದೋಷಗಳು, ಶಿರಸ್ಸಿನಲ್ಲಿ ಉತ್ಪತ್ತಿಯಾಗುವ ಗೆಡ್ಡೆಗಳು, ನೋವುಗಳು, ಎಲ್ಲ ರೀತಿ ನೋವುಗಳಿಗೆ ಮೇಲಿದ ರೀತಿಯಲ್ಲಿ ಗಣೇಶ್ವರನನ್ನು ಪೂಜಿಸಿ 108 ಸಲ ಜಪ ಮಾಡಿದರೆ ಕುಂಭತೀರ್ಥವನ್ನು 3 ಸಲ ಸೇವನೆಗೆ ಕೊಟ್ಟು ನಂತರ ವಿಭೂತಿಯನ್ನು ಹಚ್ಚಿದರೆ ಸರ್ವ ಬಾಧೆಗಳು ನಿವಾರಣೆಯಾಗಿ ಸೌಖ್ಯ ಉಂಟಾಗುತ್ತದೆ.